ಜನತೆಯ ಅಧಿಕಾರನಾಮ ಜಾಣಿವು ಹಕ್ಕಾಚಿ ಈ ನ್ಯೂಸ್ ಚಾನೆಲ್ಗೆ ನಿಮ್ಮನ್ನು ಸ್ವಾಗತ. ನಿಪ್ಪಾಣಿ ಗ್ರಾಮೀಣ ಪೊಲೀಸರ ದೊಡ್ಡ ಕಾರ್ಯಾಚರಣೆ. 8 ಲಕ್ಷ ಮೌಲ್ಯದ 16 ದ್ವಿಚಕ್ರ ವಾಹನ ಜಪ್ತಿ, ಒಬ್ಬ ಆರೋಪಿ ವಶಕ್ಕೆ. ನಿಪ್ಪಾಣಿ ಗ್ರಾಮೀಣ ಪೊಲೀಸರು ಯಶಸ್ವಿ ಕಾರ್ಯಾಚರಣೆ ನಡೆಸಿ ಸುಮಾರು 8 ಲಕ್ಷ ರೂಪಾಯಿ ಮೌಲ್ಯದ 16 ಮೋಟಾರ್ ಸೈಕಲ್ಗಳನ್ನು ಜಪ್ತಿ ಮಾಡಿದ್ದಾರೆ. ಈ ಪ್ರಕರಣದಲ್ಲಿ ನಾಗೇಶ್ ತಾನಾಜಿ ಕೆಂಗಾರೆ, ವಯಸ್ಸು 26, ನಿವಾಸಿ ಮನಕಾಪುರ, ತಾ ನಿಪ್ಪಾಣಿ ಅವರನ್ನು ವಶಕ್ಕೆ ಪಡೆಯಲಾಗಿದೆ. ಈ ಕುರಿತು ಹೆಚ್ಚಿನ ಮಾಹಿತಿಯಂತೆ ದಿನಾಂಕ 30/3/2026ರಂದು ಮಧ್ಯಾಹ್ನ 12:30 ಸುಮಾರಿಗೆ ಕೊಡಣಿ ಗ್ರಾಮದ ವ್ಯಾಪ್ತಿಯ ಕೊಡಣಿ ಬುದ್ಧಿಹಾಳ ರಸ್ತೆಯಿಂದ ದ್ವಿಚಕ್ರ ವಾಹನ ಕಳ್ಳತನವಾದ ಕುರಿತು ಅಜಿತ್ ಶ್ರೀಧರ್ ಕೌಲೌಕರ್ ಅವರು ಕೊಡಣಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದರು. ಅದರಂತೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಆರಂಭಿಸಿದರು. ಬೆಳಗಾವಿ ಜಿಲ್ಲಾ ಪೊಲೀಸ್ ಅಧೀಕ್ಷಕ ಕೆ ರಾಮರಾಜನ್, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಆರ್.ಬಿ. ಬಸರ್ಗಿ, ಬಿ.ಎಸ್. ತಲ್ವಾರ್ ಹಾಗೂ ನಿಪ್ಪಾಣಿ ಸಿಪಿಐ ಅವರ ಮಾರ್ಗದರ್ಶನದಲ್ಲಿ ಚಿಕ್ಕೋಡಿ ಉಪವಿಭಾಗದ ಡಿಎಸ್ಪಿ ಗೋಪಾಲಕೃಷ್ಣಗೌಡ ಹಾಗೂ ಪಿಎಸ್ಐ ಶಿವರಾಜ್ ನಾಯಕ್ವಾಡಿ ಅವರ ನೇತೃತ್ವದಲ್ಲಿ ವಿಶೇಷ ತಂಡ ರಚಿಸಲಾಯಿತು. ಈ ತಂಡದಲ್ಲಿ ಆರ್.ವೈ. ಮೆಲ್ಗಡೆ, ಆರ್.ಬಿ. ಪಾಟೀಲ್, ಎಂಎಫ್ ನದಾಫ್ ಸೇರಿದ್ದರು. 4/4/2026ರಂದು ಕೊಡಣಿ ಗ್ರಾಮದ ವ್ಯಾಪ್ತಿಯ ಕೊಡಣಿ ಗಾಯಕನವಾಡಿ ರಸ್ತೆಯಲ್ಲಿ ವಾಹನ ತಪಾಸಣೆ ವೇಳೆ ಆರೋಪಿ ನಾಗೇಶ್ ಕೆಂಗಾರೆ ನೋಂದಣಿಯಿಲ್ಲದ ಹೀರೋ ಸ್ಪ್ಲೆಂಡರ್ ಪ್ಲಸ್ ಮೋಟಾರ್ ಸೈಕಲ್ನಲ್ಲಿ ಸಂಶಯಾಸ್ಪದವಾಗಿ ಸಂಚರಿಸುತ್ತಿದ್ದನು. ಪೊಲೀಸರನ್ನು ಕಂಡು ತಪ್ಪಿಸಿಕೊಳ್ಳಲು ಯತ್ನಿಸಿದರೂ ಪೊಲೀಸರು ಅವನನ್ನು ಹಿಡಿದು ವಿಚಾರಣೆ ನಡೆಸಿದರು. ಅವನ ಬಳಿ ವಾಹನದ ದಾಖಲೆಗಳು ಇರಲಿಲ್ಲ. ಕಠಿಣ ವಿಚಾರಣೆಯಲ್ಲಿ ಸುಮಾರು 20 ದಿನಗಳ ಹಿಂದೆ ಕೊಡಣಿ ಗ್ರಾಮದ ವ್ಯಾಪ್ತಿಯಿಂದ ದ್ವಿಚಕ್ರ ವಾಹನ ಕದ್ದಿರುವುದಾಗಿ ಒಪ್ಪಿಕೊಂಡನು. ಮುಂದಿನ ತನಿಖೆಯಲ್ಲಿ ಅವನ ಬಳಿ ವಿವಿಧ ಕಂಪನಿಗಳ ಒಟ್ಟು 16 ಮೋಟಾರ್ ಸೈಕಲ್ಗಳು ಪತ್ತೆಯಾಗಿದ್ದು, ಅವುಗಳ ಮೌಲ್ಯ ಸುಮಾರು 8 ಲಕ್ಷ ರೂಪಾಯಿ ಎಂದು ತಿಳಿದುಬಂದಿದೆ. ಈ ಯಶಸ್ವಿ ಕಾರ್ಯಾಚರಣೆಗೆ ಬೆಳಗಾವಿ ಪೊಲೀಸ್ ಅಧೀಕ್ಷಕ ಕೆ ರಾಮರಾಜನ್ ಹಾಗೂ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಆರ್.ಬಿ. ಬಸರ್ಗಿ ಅವರು ನಿಪ್ಪಾಣಿ ಗ್ರಾಮೀಣ ಪೊಲೀಸರ ಕಾರ್ಯವನ್ನು ಪ್ರಶಂಸಿಸಿದ್ದಾರೆ. प्रतिनिधी श्री बबन जामदार. जनतेचा अधिकारनामा जाणीव हक्काची या न्यूज चॅनलमध्ये जनतेच्या हक्काचा आवाज, सत्ता व्यवस्थेचे प्रश्न थेट तुमच्यापर्यंत. जाहिराती आणि बातमीसाठी आजच 70 57 87 98 02 शी संपर्क साधावा.